ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲಿ ನಾನು ಎಷ್ಟೊಂದು ಬಟ್ಟೆಗಳನ್ನೆಲ್ಲ ರಾಶಿ ಹಾಕೊಂಡು ಕೂತಿದ್ದೀನಿ ಇಲ್ಲಿ ಚೇರ್ ಮೇಲೆ, ಹಾಗೆ ಅಲ್ಲೇ ಸೈಡಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇವಳು ನೋಡಿ ಇಲ್ಲಿ ಬಂದು ಪ್ಯಾಕ್ ಮಾಡ್ಬೇಕಾದ್ರೆ ಯಾವಾಗಲೂ ಡಿಸ್ಟರ್ಬ್ ಮಾಡೋಳು. ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದೀವಿ. ಕೆಲವು ದಿನ ನಿಮಗೆ ಹಳ್ಳಿ ಲೈಫ್ನ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಪ್ಯಾಕೆಲ್ಲ ಮಾಡ್ಕೊಂಡಾಯ್ತು. ಇದು ನೆಕ್ಸ್ಟ್ ದಿನ ನಾನು ಆಫೀಸಿಂದ ಬೇಗನೆ ಹೊರಟೆ, ಯಾಕಂದರೆ ನಮಗೆ ಬಸ್ 7:40 ಇತ್ತು. ನಾನು 4 ಕಾಲ್ಗೆಲ್ಲ ಆಫೀಸಿಂದ ಹೊರಟೆ. ಏನಕ್ಕಂದ್ರೆ ಗುರುವಾರ ಇಲ್ಲಿ ಮಕರ ಸಂಕ್ರಾಂತಿಗೆಲ್ಲ ರಜೆ ಇದೆ. ತಮಿಳ್ನಾಡು ಟ್ರಾವೆಲ್ ಮಾಡೋರೆಲ್ಲ ತುಂಬಾ ಜನ ಇರ್ತಾರೆ, ಹಾಗಾಗಿ ರೋಡ್ ಎಲ್ಲ ಜಾಮ್ ಇರುತ್ತೆ. ಈಗ ಒಂದು ಬಸ್ ಸಿಕ್ತು. ನಾನು ಇಷ್ಟು ಬೇಗ ಹೊರಟಿರುವಾಗಲೇ ಜಾಮ್ ಸ್ಟಾರ್ಟ್ ಆಗಿತ್ತು. ನಾನು ಬಸ್ಸಿಂದ ಇಳಿದೊಂದು 10 ಮಿನಿಟ್ ಆದ್ಮೇಲೆ ನನ್ನ ಹಸ್ಬೆಂಡ್ ಮತ್ತೆ ಮಗಳು ಬಸ್ ಸ್ಟಾಪಿಗೆ ನನ್ನನ್ನು ಪಿಕ್ ಮಾಡೋದಿಕ್ ಬಂದ್ರು. ಇಲ್ಲಿ ಆಕ್ಚುಲಿ ಟ್ರೈನ್ ಪಾಸಿಂಗ್ ಇತ್ತು, ಹಾಗೆ ರೈಲ್ವೆ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನೂ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡೋದಿತ್ತು, ಅದೆಲ್ಲ ಮಾಡಿ ನಾವು ಊಟ ಎಲ್ಲ ಪಾರ್ಸೆಲ್ ತಗೊಂಡು ಹೊರಟ್ವಿ. ಅವರು 7:20ಗೆ ಬನ್ನಿ ಅಂತಾನೆ ಕಾಲ್ ಮಾಡಿದ್ರು. ಆಕ್ಚುಲಿ 7:40ಗೆ ಇದ್ದಿದ್ದು. ಯಾವಾಗಲೇ ರೋಡ್ ಬ್ಲಾಕ್ ಆಗಿತ್ತು. ನಾವು ಆಕ್ಚುಲಿ ಆ ಕಡೆಯಿಂದ ಹೋಗ್ಬೇಕು, ಆ ರೋಡ್ ಎಲ್ಲ ಬ್ಲಾಕ್ ಇದೆ ಅಂತ ನಾವು ರಾಂಗ್ ಸೈಡ್ ಅಲ್ಲಿ ಹೋಗ್ತಾ ಇದೀವಿ. ಆಕ್ಚುಲಿ ಇಲ್ಲೇ ಊಟ ಪಾರ್ಸೆಲ್ ತಗೊಳ್ಳೋದಿತ್ತು, ಹಾಗಾಗಿ ಅಲ್ಲಿಂದ ಮೇನ್ ರೋಡಿಗೆ ಸ್ವಲ್ಪನೇ ಇರೋದು ಅಂತ ಅದೇ ಸೈಡ್ ಅಲ್ಲಿ ಹೋದ್ವಿ. ಹಸ್ಬೆಂಡ್ ಬಸ್ ತನಕ ಡ್ರಾಪ್ ಮಾಡೋದಿಕ್ಕಂತ ಬಂದ್ರು. ನೋಡಿ ನಮ್ದು ಬಸ್ ಇದೆ, ಆವಾಗಲೇ ಬಂದು ವೆಯ್ಟ್ ಮಾಡ್ತಾ ಇತ್ತು ನಮಗೋಸ್ಕರ. ಏನಕ್ಕಂದ್ರೆ ಫಸ್ಟ್ ನಮ್ಮದೇ ಪಿಕಪ್ ಆಗಿತ್ತು. ಇವಳಿಗಂತೂ ತುಂಬಾ ಖುಷಿ ಅಜ್ಜನ ಮನೆಗೆ ಹೋಗೋದು ಅಂತ. ಅಲ್ಲಿ ಆಟ ಆಡ್ಬೇಕು, ಸೈಕಲ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ಲು. ಆಕ್ಚುಲಿ ಬಸ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಆದ್ರೆ ಇವಳಂತೂ ಕೇಳ್ತಾನೆ ಇರ್ಲಿಲ್ಲ. ಈ ಕಡೆ ಆ ಕಡೆ ಓಡಾಡೋದು, ಈ ಸೀಟಿಂದ ಆ ಕಡೆ ಸೀಟಿಗೆ ಹೋಗೋದು ಎಲ್ಲ ಮಾಡ್ತಾ ಇದ್ಲು. ಒಬ್ಳನ್ನೇ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ. ಹಾಗಾಗಿ ನಮ್ ಜೊತೆ ದೀಕ್ಷಾನು ನಮ್ ಜೊತೆ ಬರ್ತಾ ಇದ್ದಾಳೆ. ಅವಳು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹತ್ಕೊಂತಾಳೆ. ಬಸ್ ಅಂತೂ ಬೇಗನೆ ರೀಚ್ ಆಯ್ತು. ಆಲ್ಮೋಸ್ಟ್ 6 ಗಂಟೆಗೆ ನಾವು ನೋಡಿ ಇಲ್ಲಿ ಹೆಜ್ಮಾಡಿ ಟೋಲ್ ಪಾಸ್ ಆದ್ವಿ. ಇನ್ನು ಫುಲ್ ಕತ್ಲೇನೆ ಇತ್ತು ಹೊರಗಡೆ ಎಲ್ಲ. ಊರಿಗೆ ಬರೋದಂದ್ರೇನೆ ಏನೋ ಖುಷಿ ಅಲ್ವಾ, ಎಲ್ರಿಗೂ ಆಲ್ಮೋಸ್ಟ್ ಇದೇ ತರ ಫೀಲ್ ಇರುತ್ತೆ. ಯಾವಾಗ ಊರಿಗೆ ಹೋಗ್ತೀವಿ ಅಂತ ನಾವೆಷ್ಟು ಎಕ್ಸೈಟ್ ಆಗಿರ್ತೀವೋ, ಅಜ್ಜ ಅಜ್ಜಿನೂ ಹಾಗೆ ಮೊಮ್ಮಗಳು ಮೊಮ್ಮಗನ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಎಕ್ಸೈಟ್ ಆಗಿರ್ತಾರೆ. ನೋಡಿ ನಾವಿಲ್ಲಿ ಬಸ್ ಇಳಿದ್ವಿ. ಮಗಳು ನೋಡಿ ಅವಳ ಅಜ್ಜನ ಹತ್ರ ಇದ್ದಾರೆ. ಅಮ್ಮ ಮತ್ತು ಅಪ್ಪ ಇಬ್ರು ಬಂದಿದ್ರು ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ. ಈಗ ರೋಡ್ ಆ ಕಡೆ ಕ್ರಾಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಆಟೋದಲ್ಲಿ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಅಜ್ಜಿ ಪುಲ್ಲಿ ಮಾತುಕತೆ ಆಗ್ತಾ ಇದೆ. ನೋಡಿ ನಾವು ಮನೆ ರೀಚ್ ಆದ್ವಿ. ಒಳಗಡೆಯಿಂದ ಚಿಕ್ಕ ಸೌಂಡ್ ಕೇಳ್ತಾ ಇದೆ, ಅದ್ ಕರೀತಾ ಇದೆ ಬನ್ನಿ ಬನ್ನಿ ಅಂತ. ನೋಡಿ ಇಲ್ಲಿ ದೀಕ್ಷಾ ಮತ್ತೆ ನನ್ನ ಮಗಳು ಇವಾಗಷ್ಟೇ ಆಟೋದಿಂದ ಇಳ್ಕೊಂಡು ಬ್ಯಾಗ್ನೆಲ್ಲ ಒಳಗಡೆ ತಗೊಂಡು ಹೋಗ್ತಾ ಇದೀವಿ. ಇವಳಿಗಂತೂ ಫುಲ್ ಖುಷಿ, ದೀಕ್ಷಾ ಸಿಕ್ಕಿದ್ಲು, ಆಟ ಆಡ್ಬೋದು ಅಂತ. ನಾವು ಇಷ್ಟು ಜನ ಆಟೋದಲ್ಲಿ ಬಂದ್ವಿ. ಅಪ್ಪ ಗಾಡಿ ತಂದಿದ್ರು, ಅವ್ರ ಗಾಡಿನಲ್ಲಿ ಬಂದ್ವಿ. ಇವಾಗ ಈ ಅಜ್ಜ ಅಜ್ಜಿ ಅಂತೂ ತುಂಬಾನೇ ಎಕ್ಸೈಟ್ ಆಗಿದ್ರು ಮೊಮ್ಮಗಳು ಬಂದಿದ್ದಾಳೆ ಅಂತ. ಆಲ್ಮೋಸ್ಟ್ 6 ಕಾಲ್ಗೆನೆ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬಸ್ ಸ್ಟಾಪಿಗೆ ಬಂದಿದ್ರು. ಒಳಗೆ ಬಂದಿದ್ದೆ ಅವಾಗಲೇ ಆಟ ಸ್ಟಾರ್ಟ್ ಆಯ್ತು. ಇವಳು ಸೈಕಲ್ ಬೇಕು ಬೇಕು ಅಂತ ಅಂದ್ಲು. ನೋಡಿ ಈ ಸೈಕಲ್ ಹತ್ಸೋದಿಕ್ಕೆ ಅವಳಿಗೆ 3 ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವಳಿಗಂತೂ ಸೈಕಲ್ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ತುಂಬಾ ಖುಷಿಯಿಂದ ಆಟ ಆಡಿದ್ಲು. ಇದ್ ನೋಡಿ ಬಂದಿದೆ ನನಗೆ ವೆಲ್ಕಮ್ ಡ್ರಿಂಕ್ ಅಲ್ಲ, ಉಪ್ಪು ಮತ್ತೆ ಅರಿಶಿನ ಹಾಕಿರೋ ಬಿಸಿ ನೀರು. ಬರ್ಬೇಕಾದ್ರೆ ಯಾಕೋ ಕೋಲ್ಡ್ ತರ ಆಗಿ ಥ್ರೋಟ್ ಪೈನ್ ಎಲ್ಲ ಆಗಿತ್ತು, ಅದಕ್ಕೆ ಸ್ವಲ್ಪ ಬಿಸಿನೀರಿಂದ ಗಾರ್ಗಲ್ ಮಾಡೋದಿಕ್ಕಂತ ಅಪ್ಪ ರೆಡಿ ಮಾಡ್ಕೊಟ್ರು. ಇಲ್ಲಿ ಊರಿಗೆ ಬಂದಿದೆ, ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿರುತ್ತಲ್ವಾ. ಧೂಳಿಲ್ಲ, ಪೊಲ್ಯೂಷನ್ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ, ಎಲ್ಲ ಹಕ್ಕಿಗಳ ಸೌಂಡ್, ನೀರಿನ ಸೌಂಡ್ ಮತ್ತೆ ಹೂವಿನ ಫ್ರೆಶ್ ಸ್ಮೆಲ್ ಚೆನ್ನಾಗಿದೆ. ನೋಡಿ ಇಲ್ಲಿ ಬಂದಿದೆ, ಬ್ರಷ್ ಎಲ್ಲ ಮಾಡಿ ಆಯ್ತು. 7 ಗಂಟೆಗೆನೆ ಎಲ್ಲ ನಮ್ ಟೀ ಆಲ್ಮೋಸ್ಟ್ ರೆಡಿ ಆಯ್ತು. ಹಾಗೆ ನೋಡಿ ನಮ್ ದೀಕ್ಷಾ ಇಲ್ಲಿ ದೋಸೆ ಮಾಡ್ತಾ ಇದ್ದಾಳೆ. ನಂಗಂತೂ ಫುಲ್ ರೆಸ್ಟ್. ಬಿಸಿ ಬಿಸಿ ದೋಸೆ ರೆಡಿ ಆಯ್ತು. ನೋಡಿ ಇಲ್ಲಿ ನನಗೆ ಬಿಸಿ ಬಿಸಿ ದೋಸೆ ಹಾಗೆ ಚಿಕನ್ ಸುಕ್ಕ, ಎಷ್ಟು ಸೂಪರ್ ಕಾಂಬಿನೇಷನ್ ಅಲ್ವಾ. ನಾನು ಬೆಂಗಳೂರಲ್ಲಂತೂ ಇಷ್ಟು ಬೇಗ ಚಹಾ ಕುಡ್ದಿದ್ದೇ ಇಲ್ಲ, ಯಾವಾಗಲೂ ಆಲ್ಮೋಸ್ಟ್ ಲೇಟೇ ಆಗೋದು. ವೀಕೆಂಡ್ ಅಂತೂ ಇನ್ನೂ ಲೇಟ್ ನಾವು ಚಹಾ ಕುಡಿಯೋದು. ನೋಡಿ ಇವಾಗ ನನಗೂ ಬಿಸಿ ಬಿಸಿ ದೋಸೆ ಮತ್ತೆ ಚಿಕನ್ ಸುಕ್ಕನ ಅಮ್ಮ ಹಾಕೊಡ್ತಾ ಇದ್ದಾರೆ. ನಾನು ತಿಂಡಿ ಎಲ್ಲ ತಿಂದು ಆಲ್ಮೋಸ್ಟ್ ಇಲ್ಲೊಂದು 8 ಗಂಟೆ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡೆ. ಹಾಯ್, ಇವಾಗ ಮಲ್ಕೊಂಡು ಎದ್ದು ಎಲ್ಲ ಆಯ್ತು. ಕೋಲ್ಡ್ ಆಗಿ ಜ್ವರ ಬರೋ ತರ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಜ್ವರದ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲ್ಕೊಂಡಿತ್ತು. ಟೈಮ್ ನೋಡ್ಬೋದು, ಇವಾಗ 11 ಕಾಲ ಆಗಿದೆ. ಇವಳಂತೂ ಇಲ್ಲಿ ಅವಾಗಿಂದ ಆಟಾಡಿದ್ದೆ ಎಲ್ಲದ್ರಲ್ಲೂ ಆಟಾಡಿರೋದು. ಚಿನ್ನಮ್ಮ ಹಾಯ್ ಮಂಪಿ ಮೂತಿಲಿ ಏನೇ ಗೊಬ್ಬಿಯಾರಿ ಇದು
ಔಟ್ನ ತಗೊಬಂದು ಇಲ್ಲಿಟ್ಟು ಹೋದ್ಲು. ಎಲ್ಲ ಆ ಕಡೆಯಿಂದ ಈ ಕಡೆ ಇಡ್ತಾ ಇದ್ದಾಳೆ. ಅಂದ್ರೆ ಇವತ್ತು ತಿಂಡಿ ಎಲ್ಲ ಸ್ವಲ್ಪ ಬೇಗನೆ ಆಯ್ತು. ನಮ್ಮಿರುವವರೆಗೆಲ್ಲ ತಿಂಡಿ ಆಯ್ತು. 11 ಕಾಲಿಗೆ ಮಲ್ಕೊಂಡಿದ್ದಂದ್ರೆ ಇಲ್ಲೇ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಏನು ಕೆಲಸ ಇರ್ಲಿಲ್ಲ. ಬಂದ್ವಿ, ತಿಂಡಿ ಮಾಡಿಕೊಟ್ರು, ತಿಂದ್ವಿ. ಮತ್ತೆ ನಾನು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡೆ. ನಾನು ಬಸ್ಸಲ್ಲಿ ಯೂಸ್ ಮಾಡಿರೋ ಬೆಡ್ಶೀಟ್ ಎಲ್ಲ ಇತ್ತು, ಅದನ್ನೆಲ್ಲ ಅಮ್ಮ ಮತ್ತೆ ತಂಗಿ ಅವರೇ ಒಗ್ದು ಹಾಕ್ತಾ ಇದ್ದಾರೆ. ಹಾಗಾಗಿ ನಂಗೆ ಇವತ್ತು ರೆಸ್ಟ್, ಫುಲ್ ರೆಸ್ಟ್. ಮಗಳು ಅಷ್ಟೇ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಅಮ್ಮ 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 ಅದ್ ಕೊಡು ಇದು ಕೊಡು ಅಂತ ಬರ್ತಾ ಇದ್ಲು. ಇವತ್ತು ಅವಳಿಗೆ ತಿಂಡಿ ಒಂದು ತಿನ್ನಿಸ್ದೆ. ಮತ್ತೆ ಅವಳು ಬಂದವಾಗಿಂದ ಆಟ ಆಡ್ತಿದ್ದಾಳೆ, ಮಲ್ಕೊಂಡೇ ಇಲ್ಲ. ಅವಳ ಸೈಕಲ್ ಅದು ಇದು ಅಜ್ಜನ ಜೊತೆ ದೊಡ್ಡನ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ಸ್ವಲ್ಪ ಮಲ್ಕೊಳ್ಳೋದಿಕ್ಕೂ ಆಯ್ತು. ಇಲ್ಲಿ ಬಂದ್ರೆ ಸ್ವಲ್ಪ ನಂಗೆ ರೆಸ್ಟ್ ಮಾಡೋದಿಕ್ಕೆ ಸಿಗುತ್ತೆ. ಅಡುಗೆ ಎಲ್ಲ ಅವರೇ ಮಾಡಿದ್ದಾರೆ. ಕಬಾಬ್ ಒಂದು ಮಾಡ್ಬೇಕಂತ ಅನ್ಸುತ್ತೆ, ಅದು ಮಾಡಿದಾರೆ ಗೊತ್ತಿಲ್ಲ. ಮತ್ತೆ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಂಜೆ ಆಗ್ತಾ ನಾವು ಮತ್ತೆ ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಆಮೇಲೆ ಸಿಗ್ತೀನಿ. ನೋಡಿ, ಇಲ್ಲಿ ಊಟಕ್ಕೆ ಬಿಸಿ ಬಿಸಿ ದಾಲ್ ರೆಡಿ ಆಯ್ತು. ಹಾಗೆ ಇಲ್ಲಿ ಚಿಕನ್ ಕಬಾಬ್ಗೆ ಮಸಾಲಾನು ಹಾಕಿಟ್ಟಾಗಿದೆ. ಮತ್ತೆ ಇಲ್ಲಿ ಚಿಕನ್ ಸುಕ್ಕನೂ ಇದೆ. ಹಾಗೆ ಇವತ್ತು ಯಾಕೋ ಮೀನ್ ಇರ್ಲಿಲ್ಲ, ಇಷ್ಟೇ ಇತ್ತು. ಇದನ್ನ ರಾತ್ರಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವರಿಬ್ರು ಸೋಫಾದಲ್ಲಿ ಮಲ್ಕೊಂಡು ಟಿವಿ ನೋಡ್ತಾ ಮಾತಾಡ್ತಾ ಇದ್ದಾರೆ. ಇವಾಗ ಟೈಮ್ ಬೇರೆ 1:30 ಆಗ್ತಾ ಬಂತು. ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಬಿಸಿ ಬಿಸಿ ಊಟ, ಬಾಯ್ಲ್ಡ್ ರೈಸ್ ಊಟ ಇಲ್ಲಿ ರೆಡಿ ಆಗಿದೆ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.